ಈ ವೆಂಕಟಪ್ಪ ಒಡೆಯರ್ ಮತ್ತು ಅವರ ಸಹೋದರರ ನಡುವೆ ನಡೀತಾ ಇರತಕ್ಕಂಥ ವ್ಯಾಜ್ಯ ಇದು. ಗರ್ಭಗುಡಿಯನ್ನ ಪ್ರವೇಶಿಸಬಾರದು ಇವರು ಅಂತ ವಿಜಯನಗರ ಡಿಸಿ ಆದೇಶ ಇದೆ ಅಂತ ಈ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿ ಹೇಳ್ತಾ ಇರ್ತಕ್ಕಂಥದ್ದು. ಇವ್ರು ಹೇಳ್ತಾ ಇದ್ದಾರೆ, ನಮ್ಗೆ ಆ ಆದೇಶ ಎಲ್ಲ ಗೊತ್ತಿಲ್ಲ, ನಾವು ಗರ್ಭಗುಡಿಗೆ ಹೋಗ್ತೀವಿ, ಯಾಕಂದ್ರೆ ಯಾವ ಕಾಲದಿಂದ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಗರ್ಭಗುಡಿಯ ಪ್ರವೇಶವನ್ನ ತಡೆದಿದೆ ದತ್ತಿ ಇಲಾಖೆ ಅಧಿಕಾರಿ ಹನುಮಂತಪ್ಪ. ಇವ್ರಿಗೆ ಒಳಗೆ ಹೋಗಕ್ ಬಿಟ್ಟಿಲ್ಲ, ನಾವು ಮೂಲ ಗುರುಗಳು ಹಾಗೂ ಅವರ ವಂಶಸ್ಥರು ಅಂತ ಇವರು ಒಡೆಯರ್ ಅವರು ಹೇಳ್ತಾ ಇರುವಂಥದ್ದು. ಸ್ವತಃ ವೆಂಕಟಪ್ಪ ಒಡೆಯರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಾಕೆ ನಿಮ್ಮ ಮೇಲೆ ಇಷ್ಟು ದೌರ್ಜನ್ಯ ನಡೀತಾ ಇದೆ, ಏನ್ ಕಾರಣ ಇದಕ್ಕೆ ಅಂತ ವೆಂಕಟಪ್ಪ ಒಡೆಯರ್ ಅವರೇ? ವೆಂಕಟಪ್ಪ ಒಡೆಯರ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕರೆ ಕಟ್ಟಾಗಿದೆ. ಒಟ್ನಲ್ಲಿ ಇವರು ಗರ್ಭಗುಡಿ ಪ್ರವೇಶ ಮಾಡಬಾರ್ದು ಅಂತ, ಇದು ಸಹೋದರರ ನಡುವಿನ ವ್ಯಾಜ್ಯ ಅಂತ ಹೇಳಲಾಗಿದೆ. ವಂಶಪಾರಂಪರ್ಯವಾಗಿ ಪೂಜಾ ಕೈಂಕರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅಂತ ಈ ವೆಂಕಟಪ್ಪ ಒಡೆಯರ್ ಅವರು ಕುಟುಂಬದವರು ಹೇಳ್ತಾ ಇದ್ದಾರೆ. ಅವರು ಈ ಬೆಳಗ್ಗೆ ನಮಗೆ ಒಳಗಡೆ ಇರ್ತಕ್ಕಂಥ ನಮ್ಮ ವಂಶಸ್ಥರಿಗೆ ಕೈ ಹಿಡಿದು ಎಳೆದು ಇಲ್ಲಿ ಯಾರು ಇರ್ಕೊಡೋದು ಜಿಲ್ಲಾಧಿಕಾರಿಗಳು ಆದೇಶ ಆಗಿದೆ ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಆದೇಶ ಮಾಡಿದರೆ, ಯಾವಾಗ ಆದೇಶ ಮಾಡಿದಾರೆ ಅಂತ ನಮ್ಗೆ ಇವತ್ತಿಗೂ ಅಧಿಕೃತವಾಗಿ ಯಾವುದು ಬಂದಿಲ್ಲ. ನಾವು ಬೇರೆ ಗುರುಗಳಾಗಿ ಭಂಡಾರ ಹಚ್ಕೊಂತ ಇರ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಕ್ರಮ. ಅದೇ ಗುರುಗಳಿಗೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ಹೆರಿಡಿಟರಿ ಟ್ರಸ್ಟಿ ಅಂತ ನಾನು ಇದ್ದೇನೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಿಂದ ಇದರಲ್ಲಿ ಕರ್ತವ್ಯಗಳನ್ನು ನಾವು ನಿರ್ವಹಿಸ್ತಾ ಇದ್ದೇವೆ 2005ರಿಂದ. ಏನೇ ಇಲ್ಲಿ ಆದೇಶ ಮಾಡಿದ್ರು ಕೂಡ ಇಲ್ಲಿ ನಿರ್ಣಯ ತಗೊಂಡ ಮೇಲೆ ಆದೇಶಗಳು ಆಗಬೇಕು. ಅದಕ್ಕೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಆದೇಶ ಮಾಡಿದ್ದಾರೆ, ಏನಪ್ಪ ಅದು ಏನಂತ ನನಗೆ ಗೊತ್ತಿಲ್ಲ ಅಂತ ತಿಳಿಸಿದ್ರು. ಇಲ್ಲ 1 ತಿಂಗಳಿಂದಲೇ ಆಗಿದೆ, ಅದು ನಿಮಗೆ ಯಾಕೆ ಬಂದಿಲ್ಲ ಏನಂತ ಕೇಳಿದ್ರು. ಮತ್ತು ಬಂದಿದ್ರೆ ನಾನು ಬಂದಿದೆ ಅಂತ ಹೇಳ್ತಾ ಇದ್ದೀನಿ, ಇಲ್ಲಪ್ಪ ಬಂದಿಲ್ಲ ಅಂತ ಹೇಳಿದ್ರು. ಹೀಗಾಗಿ ಈಗ ಹನುಮಂತಪ್ಪನವರು ಇಲ್ಲ, ನಿಮ್ಮ ವಂಶಸ್ಥರು ಯಾರು ಇರಬಾರ್ದು, ಒಳಗಡೆಗೆ ಜಿಲ್ಲಾಧಿಕಾರಿಗಳು ಆದೇಶದಂತೆ ನಾನು ಪಾಲನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ತಿಳಿಸಿದರು. ಆದ್ರಿಂದ ನಮ್ಮ ವಂಶಸ್ಥರು ಈಗೇನು ಅವರು ಬಂದಿಲ್ಲ, ತಲೆತಲಾಂತರದಿಂದ ಅವ್ರ ಸೇವೆಗಳನ್ನು ಮಾಡ್ತಕ್ಕಂಥದ್ದಿದೆ. ನಮ್ಮ ಧಾರ್ಮಿಕ ಪರಂಪರೆಗಳು, ನಾನು ಮತ್ತು ನನ್ನ ವಂಶಸ್ಥರು ಮಾಡತಕ್ಕಂಥ ಕಾರ್ಯಕ್ರಮಗಳು, ಧಾರ್ಮಿಕ ವಿಧಿವಿಧಾನಗಳೇ ಬೇರೆ. ದೇವಸ್ಥಾನದಲ್ಲಿ ಜವಳ ತೆಗೆಯೋದಾಗಿರ್ಬೋದು, ದೀಕ್ಷೆ ಕೊಡ್ತಕ್ಕಂಥದ್ದಾಗಿರ್ಬೋದು, ಹೊರವಾಯಿನ ಮಾಡೋದು, ಕುದುರೆ ಕಾರಣ ಮಾಡೋದು, ಬರ್ತಕ್ಕಂಥವರಿಗೆ ತೀರ್ಥ ಪ್ರಸಾದ ಕೊಡೋದು, ಹಣ್ಣು ಕಾಯಿಗಳನ್ನ ದೌರ್ಜನ್ಯ ಮಾಡ್ತಾ ಇದಾರೆ ಅಧಿಕಾರಿಗಳು ಬಂದು ದೌರ್ಜನ್ಯ. ಕ್ಷೇತ್ರ ಮೈಲಾರದಲ್ಲಿ ನಡೀತಾ ಇರ್ತಕ್ಕಂಥ ವ್ಯಾಜ್ಯ ಇದು. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿಯ ಮೈಲಾರ ಕ್ಷೇತ್ರದಲ್ಲಿ ವೆಂಕಟಪ್ಪ ಒಡೆಯರ್ ಅವರ ಕುಟುಂಬಸ್ಥರನ್ನ ಸಂಪೂರ್ಣ ಈ ಕ್ಷೇತ್ರದಿಂದ ಹೊರಹಾಕಬೇಕು ಅನ್ನೋ ಹುನ್ನಾರ ಅಂತ ವೆಂಕಟಪ್ಪ ಒಡೆಯರ್ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಡಿಸಿ ಆದೇಶ ಇದೆ ಅಂತ ಹೇಳ್ಬಿಟ್ಟು ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿ ಹನುಮಂತಯ್ಯ ಅನ್ನುವಂಥವ್ರು ಅವರ ಕುಟುಂಬಸ್ಥರನ್ನ, ವೆಂಕಟಪ್ಪ ಒಡೆಯರ್ ಕುಟುಂಬಸ್ಥರನ್ನ ಗರ್ಭಗುಡಿ ಪ್ರವೇಶಿಸದಂತೆ ತಡೀತಾ ಇದ್ದಾರೆ ಅಂತ ಹೇಳಲಾಗಿದೆ. ಮೊದಲಿಂದ ನಾವು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ, ಈಗ ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಗರ್ಭಗುಡಿಗೆ ಪ್ರವೇಶ ಕೊಡ್ತಾ ಇಲ್ಲ, ಪೂಜೆ ಪುನಸ್ಕಾರ ಮಾಡಕ್ ಬಿಡ್ತಾ ಇಲ್ಲ ಅನ್ನೋದು ಈ ವೆಂಕಟಪ್ಪ ಒಡೆಯರ್ ಅವರ ಕುಟುಂಬದ ಅಳಲು. ದೌರ್ಜನ್ಯ ಮಾಡ್ತಾ ಇದಾರೆ. ಈ ವೆಂಕಟಪ್ಪ ಒಡೆಯರ್ ಮತ್ತು ಅವರ ಸಹೋದರರ ನಡುವೆ ನಡೀತಾ ಇರತಕ್ಕಂಥ ವ್ಯಾಜ್ಯ ಇದು. ಗರ್ಭಗುಡಿಯನ್ನ ಪ್ರವೇಶಿಸಬಾರದು ಇವರು ಅಂತ ವಿಜಯನಗರ ಡಿಸಿ ಆದೇಶ ಇದೆ ಅಂತ ಈ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿ ಹೇಳ್ತಾ ಇರ್ತಕ್ಕಂಥದ್ದು. ಇವ್ರು ಹೇಳ್ತಾ ಇದ್ದಾರೆ, ನಮ್ಗೆ ಆ ಆದೇಶ ಎಲ್ಲ ಗೊತ್ತಿಲ್ಲ, ನಾವು ಗರ್ಭಗುಡಿಗೆ ಹೋಗ್ತೀವಿ, ಯಾಕಂದ್ರೆ ಯಾವ ಕಾಲದಿಂದ ನಾವು ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಗರ್ಭಗುಡಿಯ ಪ್ರವೇಶವನ್ನ ತಡೆದಿದೆ ದತ್ತಿ ಇಲಾಖೆ ಅಧಿಕಾರಿ ಹನುಮಂತಪ್ಪ. ಇವ್ರಿಗೆ ಒಳಗೆ ಹೋಗಕ್ ಬಿಟ್ಟಿಲ್ಲ, ನಾವು ಮೂಲ ಗುರುಗಳು ಹಾಗೂ ಅವರ ವಂಶಸ್ಥರು ಅಂತ ಇವರು ಒಡೆಯರ್ ಅವರು ಹೇಳ್ತಾ ಇರುವಂಥದ್ದು. ಸ್ವತಃ ವೆಂಕಟಪ್ಪ ಒಡೆಯರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಾಕೆ ನಿಮ್ಮ ಮೇಲೆ ಇಷ್ಟು ದೌರ್ಜನ್ಯ ನಡೀತಾ ಇದೆ, ಏನ್ ಕಾರಣ ಇದಕ್ಕೆ ಅಂತ ವೆಂಕಟಪ್ಪ ಒಡೆಯರ್ ಅವರೇ? ವೆಂಕಟಪ್ಪ ಒಡೆಯರ್ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ? ಕರೆ ಕಟ್ಟಾಗಿದೆ. ಒಟ್ನಲ್ಲಿ
ಇವರು ಗರ್ಭಗುಡಿ ಪ್ರವೇಶ ಮಾಡಬಾರ್ದು ಅಂತ, ಇದು ಸಹೋದರರ ನಡುವಿನ ವ್ಯಾಜ್ಯ ಅಂತ ಹೇಳಲಾಗಿದೆ. ವಂಶಪಾರಂಪರ್ಯವಾಗಿ ಪೂಜಾ ಕೈಂಕರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅಂತ ಈ ವೆಂಕಟಪ್ಪ ಒಡೆಯರ್ ಅವರು ಕುಟುಂಬದವರು ಹೇಳ್ತಾ ಇದ್ದಾರೆ. ಅವರು ಈ ಬೆಳಗ್ಗೆ ನಮಗೆ ಒಳಗಡೆ ಇರ್ತಕ್ಕಂಥ ನಮ್ಮ ವಂಶಸ್ಥರಿಗೆ ಕೈ ಹಿಡಿದು ಎಳೆದು ಇಲ್ಲಿ ಯಾರು ಇರ್ಕೊಡೋದು ಜಿಲ್ಲಾಧಿಕಾರಿಗಳು ಆದೇಶ ಆಗಿದೆ ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಆದೇಶ ಮಾಡಿದ್ದಾರೆ, ಯಾವಾಗ ಆದೇಶ ಮಾಡಿದ್ದಾರೆ ಅಂತ ನಮ್ಗೆ ಇವತ್ತಿಗೂ ಅಧಿಕೃತವಾಗಿ ಯಾವುದೂ ಬಂದಿಲ್ಲ. ನಾವು ಬರೇ ಗುರುಗಳಾಗಿ ಭಂಡಾರ ಹಚ್ಕೊಂತ ಇರ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಕ್ರಮ. ಅದೇ ಗುರುಗಳಿಗೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ಹೆರಿಡಿಟರಿ ಟ್ರಸ್ಟಿ ಅಂತ ನಾನು ಇದ್ದೇನೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇದರಲ್ಲಿ ಕರ್ತವ್ಯಗಳನ್ನು ನಾವು ನಿರ್ವಹಿಸ್ತಾ ಇದ್ದೇವೆ 2005ರಿಂದ. ಏನೇ ಇಲ್ಲಿ ಆದೇಶ ಮಾಡಿದ್ರು ಕೂಡ ಇಲ್ಲಿ ನಿರ್ಣಯ ತಗೊಂಡ ಮೇಲೆ ಆದೇಶಗಳು ಆಗಬೇಕು. ಅದಕ್ಕೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಆದೇಶ ಮಾಡಿದ್ದಾರೆ, ಏನಪ್ಪ ಅದು ಏನಂತ ನನಗೆ ಗೊತ್ತಿಲ್ಲ ಅಂತ ತಿಳಿಸಿದ್ರು. ಇಲ್ಲ 1 ತಿಂಗಳಿಂದಲೇ ಆಗಿದೆ, ಅದು ನಿಮಗೆ ಯಾಕೆ ಬಂದಿಲ್ಲ ಏನಂತ ಕೇಳಿದ್ರು. ಮತ್ತು ಬಂದಿದ್ರೆ ನಾನು ಬಂದಿದೆ ಅಂತ ಹೇಳ್ತಾ ಇದ್ದೀನಿ, ಇಲ್ಲಪ್ಪ ಬಂದಿಲ್ಲ ಅಂತ ಹೇಳಿದ್ರು. ಹೀಗಾಗಿ ಈಗ ಹನುಮಂತಪ್ಪನವರು ಇಲ್ಲ ನಿಮ್ಮ ವಂಶಸ್ಥರು ಯಾರು ಇರಬಾರ್ದು, ಒಳಗಡೆಗೆ ಜಿಲ್ಲಾಧಿಕಾರಿಗಳು ಆದೇಶದಂತೆ ನಾನು ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ತಿಳಿಸಿದರು. ಆದ್ರಿಂದ ನಮ್ಮ ವಂಶಸ್ಥರು ಈಗೇನು ಅವರು ಬಂದಿಲ್ಲ, ತಲೆತಲಾಂತರದಿಂದ ಅವ್ರ ಸೇವೆಗಳನ್ನು ಮಾಡ್ತಕ್ಕಂಥದ್ದಿದೆ. ನಮ್ಮ ಧಾರ್ಮಿಕ ಪರಂಪರೆಗಳು, ನಾನು ಮತ್ತು ನನ್ನ ವಂಶಸ್ಥರು ಮಾಡತಕ್ಕಂಥ ಕಾರ್ಯಕ್ರಮಗಳು, ಧಾರ್ಮಿಕ ವಿಧಿವಿಧಾನಗಳೇ ಬೇರೆ. ದೇವಸ್ಥಾನದಲ್ಲಿ ಜವಳ ತೆಗೆಯೋದಾಗಿರ್ಬೋದು, ದೀಕ್ಷೆ ಕೊಡ್ತಕ್ಕಂಥದ್ದಾಗಿರ್ಬೋದು, ಹೊರವಾಯಿನ ಮಾಡೋದು, ಕುದುರೆ ಕಾರನ್ನು ಮಾಡೋದು, ಬರ್ತಕ್ಕಂಥವರಿಗೆ ತೀರ್ಥ ಪ್ರಸಾದ ಕೊಡೋದು, ಹಣ್ಣು ಕಾಯಿಗಳನ್ನು ದೌರ್ಜನ್ಯ ಮಾಡ್ತಾ ಇದಾರೆ ಅಧಿಕಾರಿಗಳು ಬಂದು ದೌರ್ಜನ್ಯ. ಕ್ಷೇತ್ರ ಮೈಲಾರದಲ್ಲಿ ನಡೀತಾ ಇರ್ತಕ್ಕಂಥ ವ್ಯಾಜ್ಯ ಇದು. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿಯ ಮೈಲಾರ ಕ್ಷೇತ್ರದಲ್ಲಿ ವೆಂಕಟಪ್ಪ ಒಡೆಯರ್ ಅವರ ಕುಟುಂಬಸ್ಥರನ್ನ ಸಂಪೂರ್ಣ ಈ ಕ್ಷೇತ್ರದಿಂದ ಹೊರಹಾಕಬೇಕು ಅನ್ನೋ ಹುನ್ನಾರ ಅಂತ ವೆಂಕಟಪ್ಪ ಒಡೆಯರ್ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಡಿಸಿಯ ಆದೇಶ ಇದೆ ಅಂತ ಹೇಳ್ಬಿಟ್ಟು ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿ ಹನುಮಂತಯ್ಯ ಅನ್ನುವಂಥವ್ರು ಅವರ ಕುಟುಂಬಸ್ಥರನ್ನ, ವೆಂಕಟಪ್ಪ ಒಡೆಯರ್ ಕುಟುಂಬಸ್ಥರನ್ನ ಗರ್ಭಗುಡಿ ಪ್ರವೇಶಿಸದಂತೆ ತಡೀತಾ ಇದ್ದಾರೆ ಅಂತ ಹೇಳಲಾಗಿದೆ. ಮೊದಲಿಂದ ನಾವು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೀವಿ, ಈಗ ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಗರ್ಭಗುಡಿಗೆ ಪ್ರವೇಶ ಕೊಡ್ತಾ ಇಲ್ಲ, ಪೂಜೆ ಪುನಸ್ಕಾರ ಮಾಡಕ್ ಬಿಡ್ತಾ ಇಲ್ಲ ಅನ್ನೋದು ಈ ವೆಂಕಟಪ್ಪ ಒಡೆಯರ್ ಅವರ ಕುಟುಂಬದ ಅಳಲು. ದೌರ್ಜನ್ಯ ಮಾಡ್ತಾ ಇದಾರೆ. ಅಷ್ಟು ಪ್ರಸಿದ್ಧವಾಗಿರ್ತಕ್ಕಂಥ ದೇಗುಲ. ದೌರ್ಜನ್ಯ ಮಾಡ್ತಾ ಇದಾರೆ ಅಧಿಕಾರಿಗಳು ಬಂದು ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸೇವೆ ಮಾಡೋರ ಮೇಲೆ ಪಾರ್ಲಿಮೆಂಟ್ ಇಂದ ಇಲ್ಲಿ ಕೆಲಸ ಇಲ್ಲ.